ಎಲ್ಲರಿಗೆ ನಮಸ್ಕಾರಗಳು. ಎಲ್ಲ ರೈತರು ಬಂದವರಿಗೆ ನಮಸ್ಕಾರಗಳು. ನಾವಿವತ್ತು ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡಬೇಕಂತ ಅಂದ್ಕೊಂಡಿವಿ. ಆದರೂ ಅದು ಸಫಲ ಆಗ್ತಾಯಿಲ್ಲ. ಯಾಕಂದರೆ ರೈತರಿಗೆ ಕೆಮಿಕಲ್ ಥರದ್ದು ಡಿ ಪಿ ಯೂರಿಯಾ ಆ ಥರ ತಂದು ಹೊಲದಲ್ಲಿ ಹಾಕೋಕ್ಕೆ ಭಾಳ ಈಜಿ, ಭಾಳ ಸುಲಭವಾದ ಕೆಲಸ. ಆದರೆ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡಬೇಕಂತೂ ನಾವು ಅಂದ್ಕೊಂಡಿವಿ. ನನ್ನ ಅನಿಸಿಕೆ ಏನಂದರೆ, ಎಲ್ಲ ರೈತರ ಬಾಂಧವರು ನಿಮ್ಮ ಭೂಮಿಯ ಕಾಳಜಿಯನ್ನು ತಗೋಬೇಕು. ಕಾಳಜಿಯನ್ನು ತಗೋಬೇಕಂದ್ರೆ ನೀವು ಕೆಮಿಕಲ್ ಕಡಿಮೆ ಮಾಡಬೇಕು, ಕೆಮಿಕಲ್ ಹಾಕೋದು ಕಡಿಮೆ ಮಾಡಬೇಕು. ಅದರ ಸಲುವಾಗಿ ನಾವು ಏನು ಹೇಳ್ತೀವಿ ಅಂದರೆ, ನೀವು ಒಂದು ಮಾಡೆಲ್ ಹೇಳ್ತೀನಿ ನಾನು, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕೇಳ್ಕೊಂಡಿರಬೇಕು. ಅದರಲ್ಲಿ ಬಜೆಟು ಜೀರೋ ಬೇಕಾಗುತ್ತದೆ. ಇದು ಸುಭಾಷ್ ಪಾಳೇಕರ್ ಮಾಡೆಲ್ ಅಂತೂ ಕರಿಬೋದು ನಾವು. ಇದು ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಅಂತ ನಂಗೆ ಅನಿಸುತ್ತೆ. ಇದು ಎಲ್ಲರೂ ಅವ್ರ ಫೀಲ್ಡಲ್ಲಿ ಹೊಲದಲ್ಲಿ ಅಪ್ಲೈ ಮಾಡಿ ನೋಡಿ. ಈ ಥರ ಮಾಡಲ್ ಇದು ಬಹಳ ಮುಖ್ಯ ಒಂದು ಫಾರ್ಮಿಂಗ್ ಮಾಡಲ್ ಆಗಿದೆ. ಇದರಲ್ಲಿ 4 ಅಂಶಗಳು ಬಹಳ ಮುಖ್ಯ. ಅದರಲ್ಲಿ ಇದಕ್ಕೆ 4 ಪಿಲ್ಲರ್ಸ್ ಅಂತ ಕರೀತಾರೆ. ಫಸ್ಟ್ ಬೀಜಾಮೃತ, ಜೀವಾಮೃತ, ಮಲ್ಚಿಂಗ್ ಅಂತಾರೆ, ಮತ್ತು ಮಾಯಿಶ್ಚರ್. 4 ಬಹಳ ಇಂಪಾರ್ಟೆಂಟ್ ಇರೋದು ಪಿಲ್ಲರ್ಸ್. ಇದು ಇವತ್ತು ಏನಾಗಿದೆ ಅಂದರೆ, ನಮ್ಮ ಭೂಮಿ ದಿನದಿಂದ ದಿನಕ್ಕೆ ಹಾಳಾಗ್ತಾ ಹೋಗ್ತಾಯಿದೆ. ಅದರಿಂದ ನಾವು ಆದಷ್ಟು ಕಡಿಮೆ ಕೆಮಿಕಲನ್ನು ಬಳಕೆ ಮಾಡಬೇಕು. ಇದು ನನ್ನ ಕಳಕಳಿಯ ವಿನಂತಿ. ಎಲ್ಲ ರೈತರ ಬಾಂಧವರಿಗೆ ಇದು ನನ್ನ ಕಳಕಳಿಯ ವಿನಂತಿ. ಆದರೆ ಹೇಗೆ ಮಾಡಬೇಕಂತ ಯಾರು ಹೇಳೋರಿಲ್ಲ. ಅದು ಕರೆಕ್ಟ್. ನಿಮ್ಮದು ಅದು ಹೆಂಗೆ ಗೈಡ್ ಮಾಡೋರು. ಅದ್ರ ಸಲಕ ನೀವು KVK ಹೋಗ್ಬೋದು. KVKಲಿಂದ ವಿಚಾರಿಸಿ, ಅಲ್ಲಿ ಸೈಂಟಿಸ್ಟ್ ಇರ್ತಾರೆ, ಅವರು ನಿಮಗೆ ಗೈಡ್ ಮಾಡ್ತಾರೆ. ಆದರೆ ಇದರಲ್ಲಿ ಜೀವಾಮೃತ ಅಂತ, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಜೀವಾಮೃತ ಒಂದು ಬಹಳ ಇಂಪಾರ್ಟೆಂಟ್ ಅಂಶ ಇದೆ. ಫಸ್ಟ್ ಆಫ್ ಆಲ್ ನಿಮಗೆ ನಾನು ಹೇಳ್ತಾ ಇರೋದು, ನೀವು ಟೋಟಲಿ ಲ್ಯಾಂಡು ಕೆಮಿಕಲ್ ಫ್ರೀ ಮಾಡೋಕ್ಕೆ ಆಗಂಗಿಲ್ಲ. ಫಸ್ಟ್ ನೀವು ಸ್ವಲ್ಪ ನಿಮ್ಮ ಭೂಮಿಯ ಸ್ವಲ್ಪ ಭಾಗವನ್ನು ಕೆಮಿಕಲ್ ಫ್ರೀ ಮಾಡು ನೋಡಿ. ಇದೇ ಥರದ ವಿಡಿಯೋ ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ನಾವು ಇನ್ಫಾರ್ಮೇಟಿವ್ ವಿಡಿಯೋ ರೈತರಿಗೆ ತಲುಪಲು ಪ್ರಯತ್ನ ಪಡ್ತೀವಿ. ಜೈ ಹಿಂದ್, ಜೈ ಭಾರತ್, ಜೈ ಜವಾನ್, ಜೈ ಕಿಸಾನ್. ಥ್ಯಾಂಕ್ ಯು ಗಾಯ್ಸ್.